ಇಷ್ಟು ಚಾಪ್ಟರ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ, ಇಷ್ಟು ಸಬ್ ಟಾಪಿಕ್ಸ್ನ ಕರೆಕ್ಟಾಗಿ ಓದ್ಕೊಂಡು ಕ್ವೆಶನ್ನ ಸಾಲ್ವ್ ಮಾಡ್ಕೊಂಡು ನೀವು ಕ್ವೆಶನ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಈಸಿಲಿ 80 to 100 ಮಾರ್ಕ್ಸ್, 80 to 120 ಮಾರ್ಕ್ಸ್. ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಸಿಲೆಬಸ್ನೂ ರಶ್ ಆಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಿಮ್ಗೆ ಅಷ್ಟು ಟೈಮು ಕೂಡ ಇಲ್ಲ. ಎಷ್ಟು ಅಂತ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ ಕೋಟಾ ಪೇಪರ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ಆಕಾಶ್ ಪೇಪರ್ಸ್ನ ಸಾಲ್ವ್ ಮಾಡಿ. ಎವ್ರಿ ಚಾಪ್ಟರ್ಗೆ ಹೋಗಿ ಇಂಡಿವಿಜುವಲಿ ಓದೋಕ್ಕಾಗೋದಿಲ್ಲ. ಇಟ್ಸ್ ವೆನ್ ವೆರಿ ಹ್ಯಾಕ್ಟಿಕ್ ಪ್ರಾಸೆಸ್. Everyone, welcome back to my channel Dr. State Kathegalu. So today I'm back with chemistry. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಫಿಸಿಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮತ್ತು ಫಿಸಿಕ್ಸ್ ಸಬ್ ಟಾಪಿಕ್ಸ್ನ ವಿತ್ ಕ್ವೆಶನ್ಸ್ ಎಷ್ಟು ರಿಪೀಟ್ ಆಗಿದೆ, ಎಷ್ಟು ಸತಿ ರಿಪೀಟ್ ಆಗಿದೆ, ಯಾವ ಇಯರಲ್ಲಿ ರಿಪೀಟ್ ಆಗಿದೆ ಅಂತ ಎಲ್ಲನೂ ಹೇಳಿದ್ದೆ. ನಾವು ಐಮ್ ಬ್ಯಾಕ್ ವಿತ್ ಕೆಮಿಸ್ಟ್ರಿ ಸಬ್ಜೆಕ್ಟ್ನು ಫುಲ್ಲಿ 5 years ಅನಲೈಸ್ ಮಾಡಿ ಎಲ್ಲ ರಿಪೀಟೆಡ್ ಕ್ವೆಶನ್ಸ್ನ ನಾನು ನೋಟ್ ಡೌನ್ ಮಾಡಿಕೊಂಡು ವಿತ್ ಸಬ್ ಟಾಪಿಕ್ಸ್ ಯಾವ ಕಡೆ ನೀವು ಜಾಸ್ತಿ ಗಮನ ಕೊಡಬೇಕು ಅನ್ನೋದನ್ನು ಇವತ್ತು ಹೇಳ್ತೀನಿ. ಸೊ ಫಾರ್ ದೋಸ್ ಹು ಡೋಂಟ್ ನೋ ಮೀ, ನನ್ನ ಹೆಸರು ಪೂಜಿತಾ ಚಂದ್ರಶೇಖರ್. ಐ ಆಮ್ ಸ್ಟಡಿಂಗ್ ಅಟ್ ಸಮರಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಆಸ್ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಆ್ಯಂಡ್ ನಾನಿವಾಗ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ದೀನಿ ಸಮರಾ ಸ್ಟೇಟಲ್ಲಿ. ಸೊ ಟುಡೇ ಲೆಟ್ಸ್ ಟಾಕ್ ಅಬೌಟ್ ಕೆಮಿಸ್ಟ್ರಿನಲ್ಲೂ ಸಹ ಎಲ್ಲ ಸಿಲೆಬಸ್ನು ರಶ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ನೀವು ಏನಂತ ಓದ್ತೀರಾ, ಬೋರ್ಡ್ಸ್ನೂ ಓದಬೇಕಿರುತ್ತೆ, ಫಿಸಿಕ್ಸ್ ಓದಬೇಕು, ಬಯಾಲಜಿನೂ ಓದಬೇಕು. ಸೊ ಟುಡೇ ಐ ಆಮ್ ವಿತ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ಸಬ್ ಟಾಪಿಕ್ಸ್. ನೋಡೋಣ ಯಾವ ಚಾಪ್ಟರಲ್ಲಿ ಹೆಚ್ಚು ವೇಟೇಜ್ ಇದೆಯೋ ಅದನ್ನು ತುಂಬ ಚೆನ್ನಾಗಿ ಓದ್ಕೋಬೇಕು, ತುಂಬ ಜಾಸ್ತಿ ಫೋಕಸ್ ಕೊಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ 180 ಮಾರ್ಕ್ಸ್ ನೀವು ಕೆಮಿಸ್ಟ್ರಿ ಎಕ್ಸಾಮ್ಗೆ ಬರೀತಿದ್ದೀರಾ ಅಂದರೆ ಅದರಲ್ಲಿ 90 to 100 ಮಾರ್ಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಬರುತ್ತೆ. ಸೊ ಇದರಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ ಮತ್ತು ತುಂಬ ಥಿಯರಿ ಇರುತ್ತೆ. ನೀವೇನು ಥಿಯರಿನಲ್ಲಿ ಓದ್ತಿರೋ ಅದನ್ನು ಕ್ವೆಶನ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು GOC, ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೀವು ಮುಂದೆ ಬರೋ ಚಾಪ್ಟರ್ಸಲ್ಲಿ ಅಂದರೆ ಹೈಡ್ರೋಕಾರ್ಬನ್ಸ್, ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಅರೀನ್ಸ್, ಅದೆಲ್ಲ ಬೇಸಿಕ್ ಚಾಪ್ಟರೇ GOC. ಸೊ GOC ನೀವು ಸರಿಯಾಗಿ ಕಲೀಲಿಲ್ಲ ಅಂದರೆ ನೀವು ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರೀನ್ಸ್ ಈ ಥರ ಚಾಪ್ಟರ್ಸ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಫೋಕಸ್ ಮಾಡೋಕ್ಕಾಗಲ್ಲ, ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ GOC ಇಸ್ ದ ಮೇನ್ ಕೀ ಕಾನ್ಸೆಪ್ಟ್, ಫೌಂಡೇಶನ್ ಇದು ಕಮಿಂಗ್ ಚಾಪ್ಟರ್ಸ್ಗೆ. GOC ಅಂದರೆ ನಿಮಗೆ 3 to 4 ಕ್ವೆಶನ್ಸ್ ಕ್ಯಾರಿ ಆಗುತ್ತೆ, 12 ಮಾರ್ಕ್ಸ್ ಮಿಸ್ ಮಾಡ್ಕೋಬಾರ್ದು. ಯಾವ ಸಬ್ ಟಾಪಿಕ್ಸಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ ಲೈಕ್ ಇಂಡಕ್ಟಿವ್ ಎಫೆಕ್ಟ್, ಮಿಸೋಮೆರಿಕ್ ಎಫೆಕ್ಟ್ ಆ್ಯಂಡ್ ಹೈಪೋಕಾಂಜುಗೇಷನ್. ಇಂಡಕ್ಟಿವ್ ಎಫೆಕ್ಟ್ ಮತ್ತು ಮಿಸೋಮೆರಿಕ್ ಎಫೆಕ್ಟಲ್ಲಿ ನೀವು ಕಂಪೌಂಡ್ಸ್ ಕೊಟ್ಟರೆ ಪ್ಲಸ್ ಎಮ್ ಯಾವುದು, ಮೈನಸ್ ಎಮ್ ಯಾವುದು, ಪ್ಲಸ್ ಐ ಮೈನಸ್ ಐ ಎಲ್ಲ ಕ್ಲಾಸಿಫಿಕೇಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅದು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಆ್ಯಂಡ್ ಹೈಪರ್ ಕಾಂಜುಗೇಷನ್ ಯಾವ್ಯಾವ ಕಾಂಪೌಂಡ್ಸ್ ಮಾಡುತ್ತೆ ಅಂತಲೂ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ಲಿ ಯಾವ ಸಬ್ ಟಾಪಿಕ್ ಇದರಲ್ಲಿ ಇಂಪಾರ್ಟೆಂಟು ಅಂದರೆ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್. ಅದರಲ್ಲಿ ಕಾರ್ಬೋಕ್ಯಾಟಯಾನ್ ಹೇಗೆ ಫಾರ್ಮ್ ಆಗುತ್ತೆ, ಕಾರ್ಬ್ಯಾನ್ ಅಯಾನ್ ಹೇಗೆ ಫಾರ್ಮ್ ಆಗುತ್ತೆ, ಫ್ರೀ ರ್ಯಾಡಿಕಲ್ ಕಾರ್ಬೀನ್ ಅಯಾನ್, ಕಾರ್ಬೋಕ್ಯಾಟಯಾನ್ 1 H+ ಲೂಸ್ ಮಾಡಿದ್ರೆ ಆಗ್ತದೆ. ಸೊ ಇದೆಲ್ಲ ನಿಮಗೆ ಡೀಪ್ಲಿ ಗೊತ್ತಿರಬೇಕು. ಬಿಕಾಸ್ ನೀವು ಮುಂದೆ ಯಾವುದಾದ್ರೂ ಒಂದು ನೇಮಿಂಗ್ ರಿಯಾಕ್ಷನ್ ಇದ್ದರೆ ಅದರಲ್ಲಿ ಇಂಟರ್ಮೀಡಿಯೇಟ್ಸ್ ಏನು ಫಾರ್ಮ್ ಆಗುತ್ತೆ ಅಲ್ವಾ, ಸೊ ಇದು ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಅಂತಾರೆ. ಸೊ ಈ 4 ಅದು ಫಾರ್ಮ್ ಆಗೋದು. ಸೊ ನೆಕ್ಸ್ಟ್ ಚಾಪ್ಟರ್ ಐಸೋಮರಿಸಮ್. ಯೂಶ್ವಲಿ LN ಆಕಾಶಲ್ಲೆಲ್ಲ ಇದು ಸಪ್ರೇಟ್ ಚಾಪ್ಟರ್ ಹಂಗೆ ಟ್ರೀಟ್ ಮಾಡ್ತಾರೆ ಬಿಕಾಸ್ ಇದನ್ನು ತುಂಬ ಡೀಪಾಗಿ ಓದ್ತೀವಿ ನಾವು. ಬಟ್ ಇಟ್ಸ್ ಅ ಪಾರ್ಟ್ ಆಫ್ GOC ಓನ್ಲಿ. ಐಸೋಮೆರಿಸಮಲ್ಲಿ ಎವ್ರಿ ಇಯರ್ 2 to 3 ಕ್ವೆಶನ್ಸ್ ಬರುತ್ತೆ. ಐಸೋಮೆರಿಸಮ್ಗಂತಲೇ 2 to 3 ಕ್ವೆಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಹೈಡ್ರೋಕಾರ್ಬನ್. ಎವ್ರಿ ಇಯರ್ 1 to 3 ಕ್ವೆಶನ್ಸ್ ಬಂದೇ ಬರುತ್ತೆ. ಯಾವ ಸಬ್ ಟಾಪಿಕಲ್ಲಿ ಅಂದರೆ ಇದರಲ್ಲಿ ಇರೋ ಸಬ್ ಟಾಪಿಕ್ಸೇ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಆ್ಯಂಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಸೊ ಫೋರ್ತ್ ಚಾಪ್ಟರ್ ಬಂದುಬಿಟ್ಟು ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಎವ್ರಿ ಇಯರ್ 1 to 2 ಕ್ವೆಶನ್ ಬರುತ್ತೆ. ಯಾವ ಸಬ್ ಟಾಪಿಕಲ್ಲಿ ಅಂದರೆ SN1 SN2 ರಿಯಾಕ್ಷನ್. ಅಲ್ಕೇನ್ಸಲ್ಲಿ ಮತ್ತು ಅಲ್ಕೈನ್ಸಲ್ಲಿ ಇದು ಕಾಂಬಿನೇಷನ್ ಕ್ವೆಶನ್ ಕೂಡ ಕೇಳ್ತಾರೆ. ಸೆಕೆಂಡ್ ಸಬ್ ಟಾಪಿಕ್ ಬಂದುಬಿಟ್ಟು ಎಲಿಮಿನೇಷನ್ ರಿಯಾಕ್ಷನ್ ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ಸಲ್ಲೂ ಕೇಳ್ತಾರೆ. ಫಿಫ್ತ್ ಚಾಪ್ಟರ್ ಬಂದುಬಿಟ್ಟು ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಎವ್ರಿ ಇಯರ್ 2 to 4 ಕ್ವೆಶನ್ ಬರುತ್ತೆ. ಯಾವ ಸಬ್ ಟಾಪಿಕಲ್ಲಿ ಅಂದರೆ ಆಸಿಡಿಟಿ ಆಫ್ ಫಿನಾಲ್ಸ್, ನೇಮಿಂಗ್ ರಿಯಾಕ್ಷನ್ಸ್ ಲೈಕ್ ವಿಲಿಯಮ್ಸನ್ ಸಿಂಥಸಿಸ್ ಆ್ಯಂಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಸಿಕ್ಸ್ ಚಾಪ್ಟರ್ ಬಂದುಬಿಟ್ಟು ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ವಿಚ್ ವಿಲ್ ಬಿ ಆಫ್ 3 to 4 ಕ್ವೆಶನ್ಸ್ ಎವ್ರಿ ಇಯರ್. ಯಾವ ಸಬ್ ಟಾಪಿಕಲ್ಲಿ ಅಂದರೆ ನ್ಯೂಕ್ಲಿಯೋಫಿಲಿಕ್ ಅಡಿಕ್ಷನ್, ಆಲ್ಡೋಲ್ ಕಂಡೆನ್ಸೇಷನ್ ಆ್ಯಂಡ್ ಕ್ಯಾನಿಜಾರೋ ರಿಯಾಕ್ಷನ್.
ಆಸ್ ಐ ಟೋಲ್ಡ್ ನೇಮಿಂಗ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್. 7th ಚಾಪ್ಟರ್ ಬಂದ್ಬಿಟ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಎವ್ರಿ ಇಯರ್ 2 to 4 ಕ್ವೆಶನ್ ಬರುತ್ತೆ. ಇದರ ಹೆಸರಲ್ಲೇ ಇದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ. ಆಫ್ಕೋರ್ಸ್ ಆಸಿಡಿಟಿ ಕೇಳ್ತಾರೆ, ಮತ್ತು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಮತ್ತು ಡಿಕಾರ್ಬಾಕ್ಸಿಲೇಷನ್ ಅಲ್ಲೂ ಕ್ವೆಶನ್ಸ್ ಬರುತ್ತೆ. 8th ಚಾಪ್ಟರ್ ಬಂದ್ಬಿಟ್ಟು ಅಮೈನ್ಸ್. ಇದರಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ, ಬಿಕಾಸ್ ನಿಮಗೆ ಲಾಸ್ಟ್ ಮಿನಿಟಲ್ಲಿ ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಕಂದ್ರೆ ಯು ಕ್ಯಾನ್ ಸ್ಕಿಪ್, ಬಿಕಾಸ್ ಎವ್ರಿ ಇಯರ್ ಇದರಲ್ಲಿ ಒನ್ ಕ್ವೆಶನ್ ಬರುತ್ತೆ, ಐದರ್ 2 ಕ್ವೆಶನ್ ಬರುತ್ತೆ ಅಷ್ಟೇ. 1 to 2 ಕ್ವೆಶನ್ ಎವ್ರಿ ಇಯರ್ ಬರುತ್ತೆ ಅಮೈನ್ಸಲ್ಲಿ. ಬಟ್ ಇದರಲ್ಲಿ ಒಂದು ನೇಮಿಂಗ್ ರಿಯಾಕ್ಷನ್ ವಿಚ್ ಇಸ್ ಇಂಪಾರ್ಟೆಂಟ್, ಹಾಫ್ಮ್ಯಾನ್ ಬ್ರೋಮಮೈಡ್ ರಿಯಾಕ್ಷನ್ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಬೇಸಿಸಿಟಿ ಆಫ್ ಅಮೈನ್ಸ್, ಬಿಕಾಸ್ ಅಮೈನ್ಸ್ ಆರ್ ಯೂಶ್ವಲಿ ಬೇಸಿಕ್ಸ್. ಸೊ ಅವ್ರದ್ದು ಬೇಸಿಸಿಟಿ ತುಂಬ ಕೇಳ್ತಾರೆ. ನೀವು ಅದರಲ್ಲಿ pH ನೋಡಿನೂ ಅರೇಂಜ್ ಮಾಡೋಕ್ಕೆ ಹೇಳ್ತಾರೆ. ಮತ್ತು ಡೈಅಸೋಟೈಸೇಷನ್ ರಿಯಾಕ್ಷನ್, ಈ 3 ಸಬ್ ಟಾಪಿಕಲ್ಲಿ ಫೋಕಸ್ ಮಾಡಿದ್ರೆ ಯು ಆರ್ ಡನ್ ಆ್ಯಂಡ್ ಡಸ್ಟೆಡ್ ವಿತ್ ಅಮೈನ್ಸ್. 9th ಚಾಪ್ಟರ್ ಬಂದ್ಬಿಟ್ಟು ಬಯೋಮಾಲಿಕ್ಯೂಲ್ಸ್. ಎವ್ರಿ ಇಯರ್ 2 to 3 ಕ್ವೆಶನ್ ಬರುತ್ತೆ. ಯಾವ ಸಬ್ ಟಾಪಿಕ್ ಅಂತ ಇಲ್ಲ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ which you will be reading in bio also, proteins, vitamins and nucleic acid. So this was about organic chemistry. Inorganic chemistry ಗೆ ಬಂದರೆ ಫಸ್ಟ್ ಬಂದ್ಬಿಟ್ಟು ಪೀರಿಯಾಡಿಕ್ ಟೇಬಲ್. ಅದರಲ್ಲಿ ಎವ್ರಿ ಇಯರ್ 1 ಕ್ವೆಶನ್ ಬರುತ್ತೆ, ಐದರ್ 2 ಕ್ವೆಶನ್ ಬರುತ್ತೆ. ಸೊ 1 to 2 ಕ್ವೆಶನ್ ಆವ್ರೇಜ್ ಆಗಿ ಬರುತ್ತೆ. ಯಾವ ಸಬ್ ಟಾಪಿಕಲ್ಲಿ ಅಂದರೆ ಪೀರಿಯಾಡಿಕ್ ಟ್ರೆಂಡ್ಸ್ ಅಂದರೆ ಇದು ಅಟಾಮಿಕ್ ಸೈಜ್ ಅಂತ ಕೊಡ್ತಾರೆ ಕ್ವೆಶನ್ಸಲ್ಲಿ. ಸೊ ಅಕ್ರಾಸ್ ದಿ ಪೀರಿಯಾಡಿಕ್ ಟೇಬಲ್ ಇನ್ಕ್ರೀಸ್ ಆಗುತ್ತಾ, ಅಲಾಂಗ್ ದಿ ಪೀರಿಯಾಡಿಕ್ ಡಿಕ್ರೀಸ್ ಆಗುತ್ತಾ ಅಂತ ಎಲ್ಲನೂ ಗೊತ್ತಿರಬೇಕು. ಇದು ತುಂಬ ಕನ್ಫ್ಯೂಸಿಂಗ್. ಸೊ ಟ್ರಿಕಿ ಕ್ವೆಶನ್ಸ್, ಇಫ್ ಯು ಆರ್ ನಾಟ್ ಏಬಲ್ ಟು ಅಟೆಂಡ್, ಡೋಂಟ್ ಅಟೆಂಡ್. ರಿಸ್ಕ್ ತಗೊಳ್ಳೋದು ಬೇಡ, ಇದರಲ್ಲಿ ತುಂಬ ಟ್ರಿಕ್ ಮಾಡ್ತಾರೆ. ಮತ್ತು ಅಟಾಮಿಕ್ ಸೈಜ್, ಅಯನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ತುಂಬ ಕ್ವೆಶನ್ ಬರುತ್ತೆ. 2nd ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕೆಮಿಕಲ್ ಬಾಂಡಿಂಗ್, ಇಂಪಾರ್ಟೆಂಟ್ ಚಾಪ್ಟರ್. ಅದರಲ್ಲಿ VSEPR ಥಿಯರಿ ಮತ್ತು ಹೈಬ್ರಿಡೈಸೇಷನ್ ವೆರಿ ಇಂಪಾರ್ಟೆಂಟ್, ಮತ್ತು MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇದು VSEPR ಥಿಯರಿ ಆ್ಯಂಡ್ MOT ಆರ್ ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್. ಮತ್ತು ಹೈಡ್ರೋಜನ್ ಬಾಂಡಿಂಗ್ ಆಲ್ಸೋ. ಸೆಕೆಂಡ್ ಹೋಲ್ ಚಾಪ್ಟರ್ ಅಂದರೆ SPD ಆ್ಯಂಡ್ F ಬ್ಲಾಕ್ ಆರ್ ಇಂಪಾರ್ಟೆಂಟ್. ಅದು P ಬ್ಲಾಕಲ್ಲಿ 4 to 5 ಕ್ವೆಶನ್ ಬಂದಿದೆ. ಯಾವ ಸಬ್ ಟಾಪಿಕ್ಸ್ ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್, ಆಕ್ಸಿಡೇಷನ್ ಸ್ಟೇಟ್ಸ್ ತುಂಬ ಇಂಪಾರ್ಟೆಂಟ್, ಕಲರ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಅದರಲ್ಲಿ ತುಂಬ ಚೆನ್ನಾಗಿ ಓದ್ಕೋಬೇಕು, ಬಿಕಾಸ್ ಕಲರ್ ಒಂದು ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆದರೆ ಯಾವ ಕಲರ್ ಬರುತ್ತೆ ಅನ್ನೋದು ನಿಮಗೆ ಎಲ್ಲ ಗೊತ್ತಿರಬೇಕು. ಮತ್ತು P ಬ್ಲಾಕ್ ಎಲಿಮೆಂಟ್ಸಲ್ಲಿ 4 to 5 ಕ್ವೆಶನ್ ಬರುತ್ತೆ. ಗ್ರೂಪ್ 13 to 18 ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಮತ್ತು ಆಕ್ಸೈಡ್ಸ್ ಆ್ಯಂಡ್ ಹ್ಯಾಲೈಡ್ಸಲ್ಲಿ ತುಂಬ ಫೋಕಸ್ ಮಾಡಿ. 4th ಚಾಪ್ಟರ್ ಬಂದುಬಿಟ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್. ಇದರದ್ದೇ ಆದಂಥ ಕೆಮಿಸ್ಟ್ರಿ ಇದೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ, ಬಿಕಾಸ್ ಲಿಗ್ಯಾಂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ ಮತ್ತು ಕೋಆರ್ಡಿನೇಷನ್ ನಂಬರ್ ಫಾರ್ಮ್ ಮಾಡೋಕ್ಕೂ ಹೇಳ್ತಾರೆ. ಆಕ್ಸಿಡೇಷನ್ ಸ್ಟೇಟಲ್ಲಿ ತುಂಬ ಟ್ರಿಕ್ ಮಾಡ್ತಾರೆ. 4 ಆಪ್ಷನ್ಸ್ ಕೊಡ್ತಾರೆ, -2, -1 ಮತ್ತು +2, +1 ಅಂತ ತುಂಬ ಟ್ರಿಕ್ ಮಾಡ್ತಾರೆ. ಅದರಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆದರೆ ವಿಲ್ ಗೆಟ್ ಎ ನೆಗೆಟಿವ್ ಮಾರ್ಕ್. ಸೊ ಧ್ಯಾನಿಸಿ. ಐಸೋಮೆರಿಸಮ್, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಇದರಲ್ಲೂ ಕ್ವೆಶನ್ಸ್ ಬಂದಿದೆ. ಸೊ ದಿಸ್ ವಾಸ್ ಅಬೌಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಗೆ ಬಂದರೆ ಮೋಲ್ ಕಾನ್ಸೆಪ್ಟಲ್ಲಿ ಎವ್ರಿ ಇಯರ್ 1 to 3 ಕ್ವೆಶನ್ ಬಂದೇ ಬರುತ್ತೆ. ಯಾವ ಸಬ್ ಟಾಪಿಕಲ್ಲಿ ಅಂದರೆ ಮೋಲ್ ಕ್ಯಾಲ್ಕುಲೇಷನ್ಸ್, ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ವಿಚ್ ಇಸ್ ಇಂಪಾರ್ಟೆಂಟ್ ಇನ್ ಬೋರ್ಡ್ಸ್ ಆಲ್ಸೋ, ನೀಟ್ ಆಲ್ಸೋ. ಲಿಮಿಟಿಂಗ್ ರಿಯೇಜೆಂಟಲ್ಲಿ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಸಮ್ಟೈಮ್ಸ್ ಲಿಮಿಟಿಂಗ್ ರಿಯೇಜೆಂಟಲ್ಲಿ ಕ್ವೆಶನ್ಸ್ ಕೇಳಲ್ಲ, ಬಟ್ ಲೈಕ್ ನಾರ್ಮ್ಯಾಲಿಟಿ ಫೈಂಡ್ ಔಟ್ ಮಾಡೋಕ್ಕೆ ಮತ್ತು ಮೊಲಾರಿಟಿ ಫೈಂಡ್ ಔಟ್ ಮಾಡೋಕ್ಕೂ ಹೇಳ್ತಾರೆ. ಸೊ ದಿಸ್ ವಾಸ್ ಅಬೌಟ್ ಮೋಲ್ ಕಾನ್ಸೆಪ್ಟ್. ಸೆಕೆಂಡ್ ಬಂದುಬಿಟ್ಟು ಅಟಾಮಿಕ್ ಸ್ಟ್ರಕ್ಚರ್. ಎವ್ರಿ ಇಯರ್ 1 to 2 ಕ್ವೆಶನ್ ಬರುತ್ತೆ. ಅದರಲ್ಲಿ ಕ್ವಾಂಟಮ್ ನಂಬರ್ಸಲ್ಲಿ ಬರುತ್ತೆ. ಅಫ್ಬಾ ಪ್ರಿನ್ಸಿಪಲ್ ಇಟ್ ಇಸ್ ಡ್ಯಾಮ್ ಇಂಪಾರ್ಟೆಂಟ್ ಇನ್ ಬೋರ್ಸ್ ಆಲ್ಸೋ, ಬಿಕಾಸ್ ಅಫ್ಬಾ ಪ್ರಿನ್ಸಿಪಲ್ ಫಾರ್ 2 ಮಾರ್ಕ್ಸ್ ಕೇಳ್ತಾರೆ. ಮತ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಬೋರ್ಸ್ ಮಾಡೆಲ್. ಸೊ 3rd ಚಾಪ್ಟರ್ ಬಂದುಬಿಟ್ಟು ಥರ್ಮೋಡೈನಮಿಕ್ಸ್. 2 to 3 ಕ್ವೆಶನ್ ಕೇಳ್ತಾರೆ ಎವ್ರಿ ಇಯರ್. ಯಾವ ಸಬ್ ಟಾಪಿಕಲ್ಲಿ ಅಂದರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಎಂಥಾಲ್ಪಿ ಚೇಂಜಸ್ಸಲ್ಲಿ ಹೇಳ್ತಾರೆ. ಹೆಸ್ ಲಾ ಸ್ಟೇಟ್ ಮಾಡೋಕ್ಕೆ ಹೇಳ್ತಾರೆ ಫಾರ್ 2 ಮಾರ್ಕ್ಸ್ ಇನ್ ಬೋರ್ಡ್ಸ್ ಆಲ್ಸೋ, ಮತ್ತು ಅದರ್ ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ ಇನ್ ನೀಟ್ ಆಲ್ಸೋ. ಸ್ಪಾಂಟೇನಿಟಿ ಬಗ್ಗೆ, ಸೊ ಎಂಟ್ರೋಪಿ, ಡಿಗ್ರಿ ಆಫ್ ಡಿಸಾರ್ಡರ್ನೆಸ್, ಒಂದು ಸಿಸ್ಟಮ್ ಕೊಟ್ಬಿಟ್ಟು ಅದು ಡಿಗ್ರಿ ಆಫ್ ಡಿಸಾರ್ಡರ್ನೆಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಹೇಳ್ತಾರೆ. ಸೊ 4th ಚಾಪ್ಟರ್ ಬಂದುಬಿಟ್ಟು ಕೆಮಿಕಲ್ ಈಕ್ವಿಲಿಬ್ರಿಯಮ್. ಎವ್ರಿ ಇಯರ್
ಕೆಮಿಕಲ್ ಮತ್ತು ಅಯಾನಿಕ್ ಸೇರಿ ಎವ್ರಿ ಇಯರ್ 2 to 4 ಕ್ವೆಶನ್ ಬರುತ್ತೆ. ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲಿ ಸಬ್ ಟಾಪಿಕ್ಸ್ ಅಂದರೆ ಲಾ ಆಫ್ ಮಾಸ್ ಆ್ಯಕ್ಷನ್, ಲಿಸಾಟ್ಲಿಯರ್ ಪ್ರಿನ್ಸಿಪಲ್ ಸ್ಟೇಟ್ ಮಾಡೋಕ್ಕೆ ಹೇಳ್ತಾರೆ ಬೋರ್ಡ್ಸಲ್ಲಿ. ಸೊ ಇದು ಪ್ರಿನ್ಸಿಪಲ್ ಕಲ್ತ್ಕೊಂಡೋಗಿ ಮತ್ತು ಇದರ ರಿಲೇಟೆಡ್ ಕ್ವೆಶನ್ ನೀಟಲ್ಲಿ ಬರುತ್ತೆ. ಈಕ್ವಿಲಿಬ್ರಿಯಮ್ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್ ಸಬ್ ಟಾಪಿಕ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಅಯಾನಿಕ್ ಈಕ್ವಿಲಿಬ್ರಿಯಮಲ್ಲಿ pH ಕ್ಯಾಲ್ಕುಲೇಷನ್ಸ್, ಬಫರ್ ಸೊಲ್ಯೂಷನ್ ಇಗ್ನೋರ್ ಮಾಡಿದ್ರೆ ಮಾಡಿ, ಬಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ನ ಮತ್ತು ಕಾಮನ್ ಅಯಾನ್ ಎಫೆಕ್ಟ್ನ ಸ್ಕಿಪ್ ಮಾಡಬಾರ್ದು. ವೆರಿ ಮಚ್ ಇಂಪಾರ್ಟೆಂಟ್. ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂದ್ರೆ pH ಕ್ಯಾಲ್ಕುಲೇಷನಲ್ಲಿ ಕ್ವೆಶನ್ ಬರುತ್ತೆ, ಮತ್ತು ಸಾಲ್ಯುಬಿಲಿಟಿ ಕಾಮನ್ ಅಯಾನ್ ಎಫೆಕ್ಟಲ್ಲಿ ಕ್ವೆಶನ್ಸ್ ಬರುತ್ತೆ. ದ್ಯಾಟ್ಸ್ ಇಟ್. ಕ್ಯಾಲ್ಕುಲೇಷನ್ ಅಂದರೆ ಈ 3 ಸಬ್ ಟಾಪಿಕಲ್ಲಿ ಬರುತ್ತೆ. ದೆನ್ ಕೆಮಿಕಲ್ ಕೈನೆಟಿಕ್ಸ್ ಎವ್ರಿ ಇಯರ್ 2 to 3 ಕ್ವೆಶನ್ ರಿಪೀಟ್ ಆಗಿದೆ. ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಫಸ್ಟ್ ಆರ್ಡರಾ, ಸೆಕೆಂಡ್ ಆರ್ಡರಾ, 0 ಆರ್ಡರಾ ಅಂತ ಕೇಳ್ತಾರೆ. ರೇಟ್ ಲಾ ಮತ್ತು ಹಾಫ್ ಲೈಫ್, ಅರೇನಿಯಸ್ ಇಕ್ವೇಷನ್, ಇದು ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ಇದು ಫಾರ್ಮುಲಾಯಿಂದನೇ ಒಂದು ಕ್ವೆಶನ್ ಬರುತ್ತೆ, ಲೈಕ್ ವಿಚ್ ಇಸ್ ದ ರೈಟ್ ಫಾರ್ಮುಲಾ ಆಫ್ ಅರೇನಿಯಸ್ ಇಕ್ವೇಷನ್ ಅಂತಲೂ ಕೇಳ್ತಾರೆ. 7th ಚಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರೋಕೆಮಿಸ್ಟ್ರಿ, ಎವ್ರಿ ಇಯರ್ 2 to 3 ಕ್ವೆಶನ್ ಕೇಳ್ತಾರೆ. ನರ್ನ್ಸ್ಟ್ ಇಕ್ವೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಗೆಲ್ವ್ಯಾನಿಕ್ ಸೆಲ್ ಎಲೆಕ್ಟ್ರೋಲೈಸಿಸ್ ಆ್ಯಂಡ್ ಕಂಡಕ್ಟೆನ್ಸ್, ಕಪ ಅದರದ್ದು ಸಿಂಬಲೈಸ್ ಮಾಡೋಕ್ಕೂ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ಕ್ಯಾಲ್ಕುಲೇಷನ್ಸು ಕೇಳ್ತಾರೆ. ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ನರ್ನ್ಸ್ಟ್ ಇಕ್ವೇಷನ್ ಆ್ಯಂಡ್ ಕಂಡಕ್ಟೆನ್ಸ್. ಕ್ಯಾಲ್ಕುಲೇಷನ್ ವೈಸ್ ಹೇಳಬೇಕಂದ್ರೆ ಈ 2 ಸಬ್ ಟಾಪಿಕ್ಸ್ ಇಂಪಾರ್ಟೆಂಟ್. 8th ಬಂದುಬಿಟ್ಟು ಸೊಲ್ಯೂಷನಲ್ಲಿ 1 to 2 ಕ್ವೆಶನ್ ಬರುತ್ತೆ. ಇಟ್ ಈಸ್ ಸೂಟಬಲ್ ಫಾರ್ ಬೋರ್ಡ್ಸ್ ಬಿಕಾಸ್ ಇದು ಥಿಯರಿ, ಇದರಲ್ಲಿ ಥಿಯರಿ ಜಾಸ್ತಿ ಇದೆ ಆ್ಯಂಡ್ ಬೈ ದ ಸೇಮ್ ಟೈಮ್ ಕ್ಯಾಲ್ಕುಲೇಷನ್ ಇದೆ. ಸೊ ನೀಟಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸಿಂದ ಕ್ವೆಶನ್ಸ್ ಕೇಳ್ತಾರೆ. ರೌಲ್ಸ್ ಲಾ ಆ್ಯಂಡ್ ಆಸ್ಮಾಟಿಕ್ ಪ್ರೆಷರ್, ಇದು 3 ನಿಮಗೆ ಕ್ಯಾಲ್ಕುಲೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರಿಕ್ ಮಾಡ್ತಾರೆ, ಗಿವೆನ್ನ ಚೆನ್ನಾಗಿ ನೋಡ್ಕೊಬಿಟ್ಟು ಫಾರ್ಮುಲಾಸ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ರೈಟ್ ಆನ್ಸರ್ಗೆ ಟಿಕ್ ಮಾಡಬೇಕು. ಆ್ಯಂಡ್ ಅಬ್ನಾರ್ಮಲ್ ಮೋಲಾರ್ ಮಾಸ್, ಈ ತ್ರೀ ಸಬ್ ಟಾಪಿಕ್ಸ್ನ ಫಸ್ಟ್ ಫೋಕಸ್ ಮಾಡಿ, ನೀವು ಲಾಸ್ಟ್ ಸ್ಕಿಪ್ ಮಾಡಿದ್ರು ಮಾಡ್ಬೋದು. ಬಿಕಾಸ್ ಸ್ಟಾರ್ಟಿಂಗ್ 3 ಇಂಪಾರ್ಟೆಂಟ್ ಚಾಪ್ಟರ್ಸ್, 1 to 2 ಕ್ವೆಶನ್ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಸಬ್ ಟಾಪಿಕ್. ಸೊ ದೀಸ್ ವರ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇಷ್ಟು ಚಾಪ್ಟರ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ, ಇಷ್ಟು ಸಬ್ ಟಾಪಿಕ್ಸ್ನ ಕರೆಕ್ಟಾಗಿ ಓದ್ಕೊಂಡು ಕ್ವೆಶನ್ಸ್ನ ಸಾಲ್ವ್ ಮಾಡಿಕೊಂಡು ನೀವು ಕ್ವೆಶನ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಈಸಿಲಿ 80 to 100 ಮಾರ್ಕ್ಸ್, 80 to 120 ಮಾರ್ಕ್ಸ್. ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಸಿಲೆಬಸ್ನೂ ರಶ್ ಆಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಿಮ್ಗೆ ಅಷ್ಟು ಟೈಮೂ ಕೂಡ ಇರಲ್ಲ. ಎಷ್ಟು ಅಂತ ಮ್ಯಾನೇಜ್ ಮಾಡ್ತೀವಿ. ಫಸ್ಟ್ಲಿ ಬಂದುಬಿಟ್ಟು ಶಾರ್ಟ್ ನೋಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ನೀವು ಫುಲ್ ಟರ್ಮ್ ಟೆಸ್ಟ್ ಕೊಡಬೇಕಾದ್ರೆ ಅಂದರೆ 11th and 12th ಎಲ್ಲ ಸೇರಿಸಿ ಒಂದು ಟೆಸ್ಟ್ ಕೊಡ್ತೀರ. ಲಾಸ್ಟಲ್ಲಿ ಕೋಟಾ ಪೇಪರ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ಆಕಾಶ್ ಪೇಪರ್ಸ್ನೂ ಸಾಲ್ವ್ ಮಾಡಿ. ಆ ಪೇಪರ್ಸ್ ಕೊಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಶಾರ್ಟ್ ನೋಟ್ಸ್ ಇರಬೇಕು. ಬಿಕಾಸ್ ಎವ್ರಿ ಚಾಪ್ಟರ್ಗೆ ಹೋಗಿ ಇಂಡಿವಿಜುವಲಿ ಓದೋಕ್ಕಾಗೋದಿಲ್ಲ. ಲಾಸ್ಟ್ ಮಿನಿಟಲ್ಲಿ ಯು ರಿಗ್ರೆಟ್ ನಾಟ್ ಡೂಯಿಂಗ್ ಶಾರ್ಟ್ ನೋಟ್ಸ್, ಐ ಆಮ್ ಟೆಲ್ಲಿಂಗ್ ಇಟ್. ಬಿಕಾಸ್ ನಿಮಗೆ ಒಂದು ಪೇಪರಲ್ಲಿ ಎಲ್ಲನೂ ಇದೆ, ಯು ಕ್ಯಾನ್ ಹ್ಯಾವ್ ಅ ಗ್ಲಾನ್ಸ್ ಆ್ಯಂಡ್ ಫಾರ್ಮುಲಾಸು ಕೂಡ ತಲೆಯಲ್ಲಿ ತುಂಬ ಚೆನ್ನಾಗಿ ಉಳಿಯುತ್ತೆ. ಸೆಕೆಂಡ್ಲಿ ಹೇಳಬೇಕು ಅಂದರೆ ರಿವಿಷನ್ ಈಸ್ ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್. ರಿವಿಷನ್ ಈಸ್ ಇಂಪಾರ್ಟೆಂಟ್. ನೀವು ತುಂಬ ಸತಿ ನೇಮಿಂಗ್ ರಿಯಾಕ್ಷನ್ಸ್ನ ಮರಿತಿರ್ತೀರಾ, ರಿಯೇಜೆಂಟ್ಸ್ನ ಮರಿತಿರ್ತೀರಾ, ಮತ್ತು ಮಿಸೋಮೆರಿಕ್ ಎಫೆಕ್ಟಲ್ಲಿ ಕಾಂಪೌಂಡ್ಸ್ನ ಮರಿತೀರಾ, ಎಲ್ಲನೂ ಮರಿತೀರಾ. ಸೊ ರಿವಿಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು ಶಾರ್ಟ್ ನೋಟ್ಸಲ್ಲಿ ಬರ್ದಿಕ್ಕಿದ್ರೆ ಅದೇ ಗ್ಲಾನ್ಸ್ ಮಾಡೋದು ಮತ್ತು ಕ್ವೆಶನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಥರ್ಡ್ ಬಂದುಬಿಟ್ಟು ಟೈಮರ್ ಇಟ್ಕೊಂಡು ಕ್ವೆಶನ್ ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ನಿಮಗೆ ಲಾಸ್ಟ್ ಫುಲ್ ಟರ್ಮ್ ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಲೋ ಮಾರ್ಕ್ಸ್ ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ. ಒಂದು ಸಿಂಗಲ್ ಚಾಪ್ಟರ್ಗೆ ನೀವು ಟೆಸ್ಟ್ ಕೊಡ್ತಿರ್ತೀರ, ನಿಮ್ಗೆ ಅಷ್ಟೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಲ್ಲ. ಬಿಕಾಸ್ ಫುಲ್ ಟೈಮ್ ಟೆಸ್ಟ್ ಕೊಡಬೇಕಾದ್ರೆ ತುಂಬ ಸಫರ್ ಆಗ್ತೀರ. ಒಂದು ಕ್ವೆಶನ್ಗೆ ತುಂಬ ಟೈಮ್ ತೊಗೊಳ್ಳೋದಲ್ಲ. ಸೊ ಒಂದು ಟೈಮರ್ನ ಸೆಟ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ನಿಮಗೆ ಲಾಸ್ಟ್ಲಿ ಟೈಮ್ ಮ್ಯಾನೇಜ್ಮೆಂಟ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನಿರೋ ಸ್ಟ್ರಾಟಜೀಸ್ನ ಫಾಲೋ ಮಾಡಿ, ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್ನ ಫಾಲೋ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್. ಆ್ಯಂಡ್ ಕೆಮಿಸ್ಟ್ರಿಗೆ ಇಷ್ಟೇ ನಾನು ಗೈಡ್ ಮಾಡಬೇಕಾಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಮೀಟ್ ಇನ್ ಬಯೋ ಆಲ್ಸೋ. ಬಯೋದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್, ಯಾವ ಕ್ವೆಶನ್ಸ್ ಅಂತಲೂ ಹೇಳ್ತೀನಿ. ಪಂಕಜ್ ಸರ್ ಲೆಕ್ಚರ್ಸ್ PWದಲ್ಲಿ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಮತ್ತು ಅಲಿಯಾಂತ್ ಆ ಬುಕ್ಸ್ನ ಕೂಡ ರೆಫರ್ ಮಾಡ್ಬೋದು. ಅದರಲ್ಲಿ ಪ್ರೀವಿಯಸ್ ಇಯರ್ PYQs ಇದೆ.
ಪಿ ವೈ ಕ್ಯೂಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಲಾಸ್ಟ್ 10 years ಪಿ ವೈ ಕ್ಯೂಸ್ನ ರೆಫರ್ ಮಾಡಿ. ಮತ್ತು ದಿಶಾ ಬುಕ್ಸ್, ಅದರಲ್ಲಿ 10 years ಲಾಸ್ಟ್ 10 years ಸೊಲ್ಯೂಷನ್ಸ್ ಇದೆ. ಸೊ ನಿಮಗೆ ಎಲ್ಲಾದರೂ ಸ್ಟಕ್ ಆದರೆ ಕ್ವೆಶನ್ಸಲ್ಲಿ ಯು ಕ್ಯಾನ್ ರೆಫರ್ ದೋಸ್ ಸೊಲ್ಯೂಷನ್ಸ್ ಇನ್ ದಿಶಾ ಬುಕ್ ಆಲ್ಸೋ. ಆ್ಯಂಡ್ ಯು ಕ್ಯಾನ್ ರೆಫರ್ ಎರ್ರರ್ಲೆಸ್ ಬುಕ್ ಫಾರ್ ಕೆಮಿಸ್ಟ್ರಿ ಆಲ್ಸೋ. ಅದರಲ್ಲಿ ಕಾನ್ಸೆಪ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಕಾನ್ಸೆಪ್ಟ್ ಕಡೆಯಿಂದ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಬುಕ್ಸಲ್ಲಿ ಓದಿ ಕೂಡ ಈ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ದಿಸ್ ವಾಸ್ ಮೈ ವಿಡಿಯೋ. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಆಲ್ಸೋ. ಇಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಸೊ ಸೈನ್ ಆಫ್ ಫಾರ್ ದಿ ಡೇ. ಬೈ.